I never have any expectations for myself in any film, but Apu is a first-time director, Apurva Kasaroli, and I wish for his sake that the film is at least appreciated. It might not be a huge commercial success, but if it's appreciated for the kind of hard work he's put in, I'll be very happy. Because no matter how a film turns out, the work that a director puts in is the same. So for me, it's not just a Kannada film. It's a film that is showcasing the whole of India and people, relationships, goes through, moments of glory, moments of ethnicity through the landscape of northern India, eastern India and south India. So it's very, very interesting. It's not been tried in Kannada cinema. So I think it's first of its kind. So all the more reason it deserves a special viewing by the evolved audience of Kannada cinema. I think I'm looking forward to great visuals in the movie. And dialogue, for sure. Dialogues and the music, of course. Music is going to be fantastic. I think it's going to be a combination of everything. You get the right mix, the right balance with the right cast and No, but I think visuals are going to ಚೆನ್ನಾಗಿ ಬರುತ್ತೆ because of the ಬೇರೆ locations ಯಾರ್ಯಾರು choose ಮಾಡಿದಾರೋ. Location by itself is so fantastic. So I think it will be even better in the movie. ಅಂದ್ರೆ tight storyline, technically very, very strong. and outstanding dialogue. Outstanding dialogues and first movie, I think he will go places. All the very best. See, the movie has been done exceptionally well, and I think it's a good combination of technical skills and the cast. ನಿರುತ್ತರ ಬಿಡುಗಡೆ ಆಗಿದೆ. ತುಂಬ ಶ್ರಮಪಟ್ಟು ತುಂಬ ಹೊಸ ಪ್ರತಿಭೆಗಳು, ಹೊಸ ಮಕ್ಕಳು ಹೊಸತರದ ಆಲೋಚನೆಯೊಂದಿಗೆ ಸಿನಿಮಾ ಮಾಡಿದ್ದಾರೆ. ಸೊ ಪ್ರೇಕ್ಷಕರು ಇದನ್ನು ಸ್ವಾಗತಿಸ್ತಾರೆ, ಮೆಚ್ಚುತ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಇದು ಈ ಅಪೂರ್ವನ ಜೊತೆ ಕೆಲಸ ಮಾಡಿದ್ದು ಒಂದು ಅಪೂರ್ವ ಅನುಭವನೇ. ಸೊ ನಿರುತ್ತರ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಅನಿಸ್ತದೆ. ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ಬಂದಿರುವಂಥ ಸಿನಿಮಾದಲ್ಲಿ ಇದೊಂದು ಮತ್ತೊಂದು ಸುಂದರವಾದ ಸಿನಿಮಾ. ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಮರೆತು ಹೋಗಿರುವಂಥ ಒಳ್ಳೆ ಕತೆಗೆ ಪ್ರಾಮಾಣಿಕತೆ ಕೊಟ್ಟು ಮಾಡದಿರೋಂಥ ಸಿನಿಮಾನ ಹಲವಾರು ಎಲ್ಲೊಂದು ಕಡೆ ಮರೆತು ಹೋಗಿದ್ದಾರೆ. ಇಂದು ಗಿರೀಶ್ ಕಾಸರವಳ್ಳಿಯ ಫ್ಯಾಮಿಲಿ ಅಪೂರ್ವ ಕಾಸರವಳ್ಳಿ ಮಾಡ್ತಿರುವಂಥ ಆತನ ಮೊದಲ ಸಿನಿಮಾ. ನನ್ನೆಲ್ಲ ಆತ್ಮೀಯರು ವರ್ಕ್ ಮಾಡಿರೋಂಥ ಸಿನಿಮಾ, ಕಿರಣ್ ಶ್ರೀನಿವಾಸ್ ಆಗಲಿ, ಆಂಡ್ರಿತಾ ಆಗಲಿ, ಭಾವನಾ ಆಗಲಿ, ಒಟ್ಟಾರೆ ಈ ಸಿನಿಮಾಗೆ ಎಲ್ಲರೂ ರಾಹುಲ್ ಬಾಸಿಂದ ಹಿಡಿದು, ರಾಸುಲ್ ಬುಕ್ಕುಟಿಯಿಂದ ಹಿಡಿದು, ರಾಮಚಂದ್ರ ಸರಿಂದ ಹಿಡಿದು ಕಳೆದ 3 ವರ್ಷದಿಂದ ತಮ್ಮ ಕೂಸನ್ನು ತುಂಬ ಕಷ್ಟಪಟ್ಕೊಂಡು ಪ್ರೀತಿಯಿಂದ ಕನ್ನಡಿಗರಿಗೆ ಒಂದೊಳ್ಳೆ ಸಿನಿಮಾ ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸುಂದರವಾದ ಸಿನಿಮಾ ಹೊಂದಿರೋದು ನಮ್ಮ ಭಾಗ್ಯ, ಸೌಭಾಗ್ಯ. ಅದನ್ನು ನಾವೆಲ್ಲ ನೋಡಿ ಪ್ರೋತ್ಸಾಹ ಮಾಡೋದು ನಮ್ಮ ಕರ್ತವ್ಯ. ನಮ್ಮ ಕನ್ನಡ ಸಿನಿಮಾ ನಾವು ಉಳಿಸ್ಕೊಳ್ದಿದ್ರೆ ಬೇರೆ ಯಾರು ತೊಗೊಂಡೋಗ್ಬಿಡ್ತಾರೆ. ಹಾಗಾಗಿ ಯಾವುದೇ ಸಿನಿಮಾ ಬರಲಿ, ಅದು ಕೆಟ್ಟದ್ದು ಒಳ್ಳೆಯದು ಇಲ್ಲ, ಅದನ್ನು ಜಡ್ಜ್ ಮಾಡೋಕ್ಕೆ ಮುಂಚೆ ಆ ಸಿನಿಮಾನ ನೋಡಿ ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸುಂದರವಾದ ವಿಷಯಗಳಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡೋದು. ಸೊ I think it's a fantastic movie. Rahul was entering just before the first half end, right? ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ಬೇಕು ಎಲ್ಲಿಂದ ಈ ಸ್ಟೋರಿ ಈಗ ಎಲ್ಲಿ ಹೋಗುತ್ತಂತ. ಐ ವಾಂಟ್ ಟು ನೋ ದ ಕ್ಲೋಜರ್. ಯಾಕಂದರೆ ಮೋಸ್ಟ್ ಕಪಲ್ಸ್, ನನ್ನ ಪ್ರಕಾರ ಅಟ್ಲೀಸ್ಟ್ ಮೋಸ್ಟ್ ಕಪಲ್ಸ್ ಈ ಥರ ಒಂದು ಅಫೇರ್ ಏನಾದರೂ ಇದ್ದರೆ ದ ಇನ್ಸ್ಟೆಂಟ್ ರಿಯಾಕ್ಷನ್ ಇಸ್ ಟು ಬ್ರೇಕ್ ಅವೇ ಆ್ಯಂಡ್ ನಾಟ್ ಗಿವ್ ಈಚ್ ಅದರ್ ಅ ಚಾನ್ಸ್. ಸುಮಾರು ಕಪಲ್ಸ್ ಆ ಥರ ಮಾಡ್ತಾರೆ. ಗೊತ್ತಾದ ತಕ್ಷಣ ಫುಲ್ ಓವರ್ ಆ್ಯಕ್ಟಿಂಗ್, ಮಾಡೋಕ್ಕಾಗಲ್ಲ, ಯಾರದು ಅದು ಹೊಡೆದಾಗ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ. ಮೋಸ್ಟ್ ಕಪಲ್ಸ್ ಈ ಥರ ಒಂದು ಸಿಚುವೇಷನಲ್ಲಿ ಇದೆ ಬ್ರೇಕ್ ಅವೇ. ಬಟ್ ಈ ಫಸ್ಟ್ ಹಾಫಿಂದ ಐ ಆಮ್ ಆ್ಯಕ್ಚುಲಿ ಕ್ಯೂರಿಯಸ್ ನೋ ವಾಟ್ ಹ್ಯಾಪನ್ಸ್ ಇನ್ ದ ಸೆಕೆಂಡ್ ಹಾಫ್. ಸೊ ಎಕ್ಸೈಟಿಂಗ್. ಈಗ ಮೂವಿಗಳು ಅಂತ ಹೇಳಿದರೆ ಒಂದು ಅಬ್ಬರ, ಒಂದು ಎಕ್ಸೂಬರೆನ್ಸ್ ಅನ್ನೋ ಹೊತ್ತಿನಲ್ಲಿ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋ ಥರದ್ದೊಂದು ಮೂವಿ, ತುಂಬ ಸಹಜವಾದ ಒಂದು ಮೂವಿ. ನನಗೆ ಹೇಳಬೇಕು ಅಂದರೆ ಇದರಲ್ಲಿ 2 ದರ್ಶನಗಳಾಯಿತು ನನಗೆ. ಒಂದು ಭಾರತ ದರ್ಶನ ಆಯಿತು, ಒಂದು ಜೀವನ ದರ್ಶನ ಆಯಿತು. ಭಾರತ ದರ್ಶನ ಅಂದರೆ ಈಗೇನಂದರೆ ಕತೆ ಹೇಳುವಾಗ ನಾವೆಲ್ಲ ಕತೆಗಾರರು ತುಂಬ ಆತುರಕ್ಕೆ ಕೂತ್ಬಿಡ್ತಾರೆ. ಆ ಕತೆಗೆ ಬಿಲ್ಡಪ್ಪು, ಆ ಸೀನು, ಅದರಲ್ಲೇ ಮುಳುಗೋಗ್ತೀವಿ. ನಾವು ಇಲ್ಲಿ ಹೋದಾಗ ಲೊಕೇಶನ್ನು, ಅಲ್ಲಿನ ಕಲ್ಚರು, ಈಗ ಇಂಡಿಯಾದ ಫೋಕ್ ಮ್ಯೂಸಿಕ್, ಜಾನಪದ ಹಾಡುಗಳು ತೋರಿಸೋದಾಗಿರ್ಬೋದು, ಹಿಮಾಚಲ ಪ್ರದೇಶ ತೋರಿಸಿರೋ ರೀತಿ ಆಗಿರ್ಬೋದು, ಗೋವಾದ ಸಾಗರ ಕಡಲನ್ನು ಬಳಸ್ಕೊಂಡ ರೀತಿ ಆಗಿರ್ಬೋದು, ಅಥವಾ ರಾಜಸ್ಥಾನದ ಮರಳುಗಾಡನ್ನು ಬಳಸ್ಕೊಂಡ ರೀತಿ ಆಗಿರ್ಬೋದು, ಅದೊಂದು ಥರ ಭಾರತ ದರ್ಶನ ಥರ ಅನಿಸ್ತು. ಇನ್ನು ಜೀವನ ದರ್ಶನ ಅಂದರೆ ಕೊನೆಯಲ್ಲಿ ಕೆಲವೊಂದು ಥರ ಕಡೆ ನಮ್ಮನ್ನೇ ಕೇಳ್ಕೊಳ್ಳೋದಾಗತ್ತೆ. ನಾವು ಏನು ಮಾಡ್ತಾಯಿದ್ದೀವಿ, ನಾವು ಬರೀ ಸಾಧನೆ, ದುಡ್ಡು, ಇದರಲ್ಲಿ ಜೀವನವನ್ನು ಅನುಭವಿಸ್ತಾ ಇದ್ದೀವ, ನಮ್ಮ ಸುತ್ತಮುತ್ತ ಇರೋರನ್ನ ಅಷ್ಟು ಕೇರ್ ಮಾಡ್ತಿದ್ದೀವ, ಅಷ್ಟು ಪ್ರೀತಿ ಕೊಡ್ತಿದ್ದೀವಿ ಅಂತ ನಮಗೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಸೊ ಖಂಡಿತವಾಗಿ ಸಿನಿಮಾ ನೋಡಿದಾಗ 2 ದರ್ಶನಗಳು ಎಲ್ರಿಗೂ ಆಗುತ್ತೆ. ಒಳ್ಳೆ ನಿಜವಾದ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕತೆಗೆ ನಿಷ್ಠವಾಗಿ ಹೋಗಿದ್ದಾರೆ. ಎಲ್ಲೂ ಒಂದು ಬಿಲ್ಡಪ್ಗಳು ಅಥವಾ ಓವರ್ ಆಗಿ ಏನೂ ಮಾಡದೆ
ಕತೆಗೆ ನಿಷ್ಠವಾಗಿ ಇಡೀ ಸಿನಿಮಾ ಹೋಗೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರು ತುಂಬ ಕಷ್ಟ. ಅಂದರೆ ನಿಮಗೆ ಈಗ ತುಂಬ ಆ ಕಡೆ ಈ ಕಡೆ ಹೋಗೋ ಅವಕಾಶಗಳು ಜಾಸ್ತಿ, ಯಾಕಂದರೆ ಕಮರ್ಷಿಯಲ್ ಥಾಟ್ಸ್ಗಳು ಜಾಸ್ತಿ. ಆದರೆ ಕತೆಗೆ ನಿಷ್ಠವಾಗಿ ಹೋಗಿರೋದು ನಂಗೆ ತುಂಬ ಇಷ್ಟ ಆಯಿತು. ಮೊದಲನೇ ಸಿನಿಮಾದಲ್ಲಿ ಅವ್ರದ್ದೇ ಆದ ಒಂದು ಚಾಪ್ಟರ್ ಇದೆ. ಬಹುಶಃ ತುಂಬ ಒಳ್ಳೆಯ ಸಿನಿಮಾಗಳಿಂದ ನಿರೀಕ್ಷಿಸ್ಬೋದು ನಾವು. ಜೊತೆಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಯುತ್ರ ನೋಡಿ, ನಿಜವಾದ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಆರಾಮಾಗಿ ಬಂದು ಕೂತ್ಕೊಂಡು ನೋಡಿ, ಯಾವುದೇ ಉದ್ವೇಗಗಳಿಲ್ಲದೆ ನಿಮಗೆ ಒಂದು ದರ್ಶನ ಆಗುತ್ತೆ, ಭಾರತ ದರ್ಶನ ಆಗುತ್ತೆ, ಜೀವನ ದರ್ಶನ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ ಇಸ್ ಫ್ಯಾಂಟಾಸ್ಟಿಕ್. ಐ ಮೀನ್, ನಾನಿಲ್ಲದೆ ಯಾರೇ ಇದ್ದಿದ್ರು ಪ್ರಾಬ್ಲಿ ನಾನು ಇದೇ ರೆಸ್ಪಾನ್ಸ್ ಕೊಡ್ತಾ ಇದ್ದೆ. ಐ ಆಮ್ ಓವರ್ವೆಲ್ಮ್ ಬೈ ದ ಫಿಲ್ಮ್. ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ಎಲ್ಲೋ ಒಂದು ಪಾಯಿಂಟಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವ್ರ ಫಿಲ್ಮಲ್ಲಿ ನಾನು ಒಂದು ಇನ್ವಾಲ್ವ್ ಆಗಿದ್ದೀನೇನೋ ಅನ್ನೋ ಫೀಲಿಂಗು. It's, I have no words. I think people were blown away by the kind of film it was. Such a delicate film, relationships bagena, and the response what we have got is exactly what we wanted. Connect agi, they start feeling what we exactly wanted to say. So nanantu sakast excited agidini. Please watch the film once. One guarantee ನಾನು ನಿಮಗೆ ಕೊಡ್ತೀನಿ, you will not get disappointed. So naturally I was very curious to see ಹೇಗಿರುತ್ತೆ ಈ ಬದಲಾವಣೆ ಅಂತ ಹೇಳಿ. ಭಾಳ ಸಂತೋಷ ಆಯಿತು ಸಿನಿಮಾ ನೋಡಿ. ಯಾಕೆಂತಂದರೆ ಒಂದು ಪಾಪ್ಯುಲರ್ ಜಾನರ್ನಲ್ಲಿ ಒಂದು ಮೀನಿಂಗ್ಫುಲ್ ಸಿನಿಮಾ ಮಾಡಿದ್ದಾನೆ ಅಂತ. ಭಾಳ ವರ್ಷ ಆಗಿಬಿಟ್ಟಿತ್ತೇನೆ. 70s 80sಲ್ಲಿ ಈ ಥರ ಸಿನಿಮಾಗಳು ಭಾಳ ಬರ್ತಾಯಿತ್ತು. ಒಂದು ಭಾಳ ಗಟ್ಟಿಯಾದ ಕತೆ, ಭಾಳ ಏನೋ ಒಂದು ವಸ್ತು ಭಾಳ ಗಟ್ಟಿಯಾಗಿರ್ತಿತ್ತು, ಏನೋ ಹೇಳೋದಕ್ಕಿರ್ತಿತ್ತು. ಆ ಥರದ ಒಂದು ಕಥೆಯನ್ನು ಮಾಡಿದ್ದಾನೆ. ವಿಕ್ರಮ್ ಹತ್ವಾರ್ ಅವರ ಕಥೆ ಭಾಳ ಚೆನ್ನಾಗಿದೆ. HM ರಾಮಚಂದ್ರ ಅವರ ಛಾಯಾಗ್ರಹಣ ಭಾಳ ಚೆನ್ನಾಗಿದೆ. ಮೋಹನ್ ಕಾಮಾಕ್ಷಿ ಅವರ ಎಡಿಟಿಂಗ್ ಚೆನ್ನಾಗಿದೆ. ನೀಲಾದ್ರಿ ಅವರ ಸಂಗೀತ ಚೆನ್ನಾಗಿದೆ. ರಸೂಲ್ ಪುಕ್ಕೊಟ್ಟಿ ಸೌಂಡ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಒಂಥರ ಸೌಂಡ್ ಕೇಳೋದಕ್ಕೆ ಭಾಳ ಹಿತ ಅನಿಸುತ್ತೆ. ಆ ನಂತರ ಕೇವಲ 4 ಪಾತ್ರ ಇಟ್ಕೊಂಡು 2.25 ಗಂಟೆ ಸಿನಿಮಾ ಮಾಡಿರಲ್ಲ, ನನಗೆ ಭಾಳ ಇಷ್ಟ ಆಯಿತು. ನನಗೇನು ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಇಟ್ ವಾಸ್ ಓವರ್ವೆಲ್ಮಿಂಗ್. ಇಷ್ಟೊಂದು ಮನಸ್ಫೂರ್ತಿಯಾಗಿ ಇಷ್ಟಪಡ್ತಾರೆ, ಇಷ್ಟೊಂದು ಮನಸ್ಫೂರ್ತಿಯಾಗಿ ನನ್ನನ್ನು, ಅಂದರೆ ನಮ್ಮನ್ನೆಲ್ಲರನ್ನೂ ಸ್ವೀಕರಿಸ್ತಾರೆ, ಈ ಇಡೀ ಚಿತ್ರವನ್ನು ಸ್ವೀಕರಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಎವ್ರಿವನ್. People have liked it. I want to make a movie which I want to watch personally. And when the movie got completed, there was a press meet. I said, today I made that movie which I can watch myself. So hopefully people will watch it. Nani namke ide. It's for everyone. It's not about like, age or sex, anything. It's about every age and every sex. Like everybody can watch this movie. So hopefully should do well. ನನ್ನ ಅನಿಸಿಕೆ ಇಟ್ಸ್ ಅ ನೈಸ್ ಮೂವಿ. ಆ್ಯಂಡ್ ನೀವು ಹೇಳಬೇಕು ಹೇಗಿದೆ ಅಂತ ಬಟ್ ನೆಕ್ಸ್ಟ್ ನೋಡಿದವರು. I really enjoyed the film. It's a beautiful film, very sensitive issue I feel, and all the actors are lovely. The music was brilliant, and I really enjoyed Kannada, though I don't speak Kannada myself, but phonetically, and I think it was so expressive that I could understand everything. So it was really nice, and I enjoyed singing for Kannada film. I'd love to sing for more. And ಒಳ್ಳೆ ಮ್ಯೂಸಿಕ್ಕು ಆ್ಯಂಡ್ ಒಳ್ಳೆ ಕ್ಯಾಮ್ರಾ ವರ್ಕು, ಪ್ರೊಡ್ಯೂಸರಿಂದ ಪ್ರೊಡಕ್ಷನ್ ಬಾಯ್ವರೆಗೂ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇಟ್. ಸೂಪರ್ಬ್ ಲೊಕೇಶನ್ಸು and very well made film after a long time. I am seeing a very good film. ಫಿಲಾಸಫಿ ತುಂಬ ಚೆನ್ನಾಗಿದೆ. ಅಂದರೆ ಗಿರೀಶ್ ಕಾಸರವಳ್ಳಿ ಅವರ ಏನೇನು ಅವರು ಹೇಳ್ತಾ ಇರೋ ಮೂವಿಲಿ ಇದನ್ನು ಹೈಲೈಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗಿರೀಶ್ ಸರ್ ಅವರ ಸ್ಟೈಲ್ ಅಂತ ಹೇಳೋಕ್ಕಾಗದೇ ಇದ್ದರೂ ಅವರು ಹಾಗೆಯಲ್ಲೇ ನಡೆದರೂ ಒಂದು ಡಿಫ್ರೆಂಟ್ ಫೀಲಿಂಗ್ ಬರುವಂಥ ಒಂದು ಸಿನಿಮಾ ಮಾಡಿದ್ದಾನೆ. ಲೊಕೇಶನ್, ಆರ್ಟಿಸ್ಟ್, ಅದೇನು ಹೇಳಂಗೆ ಇಲ್ಲ, ಅವನ ಹೆಸರಲ್ಲೇ ಇದೆ. ಈಗ ಭಾವನನ್ಗೆ ಹೆಸರಲ್ಲೇ ಇದೆ, ಅವಳ ಭಾವನೆಗಳೆಲ್ಲ ಭಾವನೆ ಹೆಸರಲ್ಲೇ ಇದೆ. ಅಪೂರ್ವ, ಕಾಸರವಳ್ಳಿ, ವೈಶಾಲಿ ಅವರೆಲ್ಲ ಆ ಬ್ಲಡ್ಡಲ್ಲೇ ಬಂದಿರೋದು. ನಾವು ಈ ನೀಡ್ ನಾಟ್ ಟೆಲ್ ಎನಿಥಿಂಗ್.